ನಮಸ್ತೆ ಗೆಳೆಯರೇ, ಇಲ್ಲಿ ನೋಡಿ, ಇದು ಕೋಕಮ್. ಇದಕ್ಕೆ ಪುನರ್ಪುಳಿ, ಮುರುಗ್ಲ ಅಂತೆಲ್ಲ ಕರೀತಾರೆ. ಪಶ್ಚಿಮ ಘಟ್ಟದ ಭಾಗದಲ್ಲಿ, ಕರಾವಳಿ ಮಲೆನಾಡು ಭಾಗಗಳಲ್ಲಿ ಮಾತ್ರ ಕಾಣುವಂಥದ್ದು. ಇದು ಕೋಕಮ್ ಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಇಡೀ ಮರದಲ್ಲಿ ಆಗಿದೆ. ಇದು ತುಂಬ ಹೈಟ್ ಹೋಗುತ್ತೆ ಮರ, ಸುಮಾರು 50 ಫೀಟ್ವರೆಗೂ ಬೆಳೆಯುತ್ತೆ. ಆದರೆ ಇದು ಬೆಟ್ಟದ ಮೇಲ್ಭಾಗದಲ್ಲಿ ಇರೋದರಿಂದ ಅಷ್ಟೊಂದು ಹೈಟ್ ಹೋಗಿಲ್ಲ. ಆದರೆ ಇದಕ್ಕೆ ತುಂಬ ವರ್ಷ ಆಗಿದೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ, ತುಂಬ ಇಡೀ ಮರದಲ್ಲಿ ಹಣ್ಣಾಗಿರುವಂಥದ್ದು. ಸೊ ಇದು ಇತ್ತೀಚೆಗೆ ತುಂಬ ಡಿಮ್ಯಾಂಡ್ ಬಂದಿರುವಂಥದ್ದು ಇದಕ್ಕೆ. ಇದರಲ್ಲಿ ಇನ್ನೊಂದು ವೆರೈಟಿ ಇದೆ, ಅದು ಭಾಳಷ್ಟು ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇದರಲ್ಲೇ ಹಳದಿ ಬಣ್ಣದ ಬರುತ್ತೆ, ವೈಟ್ ಕೋಕಮ್ ಅಂತಲೂ ಹೇಳ್ತಾರೆ ಅದಕ್ಕೆ. ಆದರೆ ಅದೇನು ಸಪ್ರೇಟ್ ಜಾತಿ ಅಲ್ಲ, ಅದು ಇದರಲ್ಲೇ ಜೆನೆಟಿಕ್ ವೇರಿಯೇಷನ್ನಿಂದ ಆಗುವಂಥದ್ದು, ಒಂದು ಹಳದಿ ಬಣ್ಣದ್ದು. ಇದು ಎಲ್ಲ ಭಾಗದಲ್ಲೂ ಬೆಳೆಯೋಕ್ಕಾಗಲ್ಲ, ಕೋಸ್ಟಲ್ ಏರಿಯಾದಲ್ಲಿ ಸ್ವಾಭಾವಿಕವಾಗೇ ಆಗುತ್ತೆ. ಇದು ಎಲ್ಲ ವಾತಾವರಣಕ್ಕೂ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಬೆಂಗಳೂರು ವಾತಾವರಣಕ್ಕೆಲ್ಲ ಸ್ವಲ್ಪ ಆಗ್ಬೋದು, ಆದರೆ ಕರಾವಳಿ ಭಾಗದಲ್ಲಿ ಆಗುವಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಕರಾವಳಿ ಭಾಗದಲ್ಲಿ ಏನಾಗುತ್ತೆ ಅಂದರೆ, ಇದರಲ್ಲಿ ಒಂದು ಗಂಡು ಹೂ ಬಿಡುವಂಥದ್ದು, ಹೆಣ್ಣು ಹೂ ಬಿಡುವಂಥದ್ದು ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಒಂದು 100 ಮರ ಇದ್ದರೆ ಇಲ್ಲೊಂದು 40 ಗಂಡು ಹೂ ಬಿಡುವಂಥ ಮರ ಇರುತ್ತೆ. ಅಂದರೆ ಸಮ ಇರುತ್ತೆ. ಗಂಡು ಹೂ ಬಿಡುವಂಥದ್ದು, ಹೆಣ್ಣು ಹೂ ಬಿಡುವಂಥ ಮರ ಸಮ ಇರೋದ್ರಿಂದ ಇಲ್ಲಿ ಪರಾಗಸ್ಪರ್ಶ ಆಗಿ ಹೆಚ್ಚು ಫಲಗಳು ಬರುವಂಥದ್ದು. ಇತ್ತೀಚೆಗೆ ಮರಗಳು ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಫಲಗಳು ಬರಬಹುದು. ಅಂದರೆ ಮುಂಚಿನಷ್ಟು ಫಲಗಳು ಈಗ ಕಾಣ್ತಾ ಇಲ್ಲ, ಅಂದರೆ ಮರಗಳ ಸಂಖ್ಯೆ ಕಡಿಮೆ ಆಗಿದೆ ಹಾಗಾಗಿ. ಮತ್ತು ಇದು ಉತ್ತರ ಕರ್ನಾಟಕ ಭಾಗಗಳಲ್ಲೆಲ್ಲ ಆಗುತ್ತೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಮರ ಆಗಬಹುದು, ಅಂದರೆ ನೀವೆಲ್ಲ ಶೇಡ್ ನೆಟ್ಟು ಎಲ್ಲ ಹಾಕಿ ಗಿಡ ಮಾಡ್ತೀನಿ ಅಂದರೆ ಮಾಡ್ಬೋದು, ಕಸಿ ಗಿಡ ಮಾಡ್ಬೋದು. ಅಂದರೆ ನೀವು ಇದು ಬೀಜದಿಂದನೇ ಮಾಡ್ತೀರಂದ್ರೆ ಸುಮಾರು 8-10 ಗಿಡರೂ ಹಾಕೋಬೇಕು. ಹಾಗಾಗಿ ಆದರೂ ಇಷ್ಟೊಂದು ಕರಾವಳಿ ಭಾಗದಷ್ಟು ಈಲ್ಡ್ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ನ್ಯಾಚುರಲ್, ಈ ಭಾಗಕ್ಕೆ ಇದು ಸೂಕ್ತ. ಮತ್ತು ಮುರ್ಲಕ್ಕೆ ಏರ್ ಲೇಯರಿಂಗ್ ಬರುತ್ತೆ. ಆಮೇಲೆ ಬೇರಿಂದನೂ ಮಾಡ್ಬೋದು, ಬೇರಿಂದ ಹುಟ್ಕೊಂಡಿರುತ್ತೆ ಗಿಡಗಳು. ಸೊ ಇಲ್ಲಿ ಕೆಲವೊಂದು ಗಿಡ ಹುಟ್ಕೊಂಡಿದೆ ಬೇರಿಂದ. ಸೊ ಹಾಗಾಗಿ ನೋಡಿ, ಇಷ್ಟು ಚಿಕ್ಕ ಮರ, ಇದು ಎಷ್ಟು ಕಾಯಿಗಳು ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ ನೋಡೋದಕ್ಕೂ. ನೋಡಿ ಎಷ್ಟು ಕೇಸರಿ ಬಣ್ಣದ್ದು ಇದು. ಈ ಮರದ ಒಂದು ವಿಶೇಷತೆ ಏನಂದರೆ, ಇದು 1 ವಾರ ಆದರೂ ಕೂಡ ಇದರ ಹಣ್ಣು ಹಾಗೇ ಇರುತ್ತೆ, ಇಷ್ಟೇ ಗಟ್ಟಿ ಇರುತ್ತೆ, ಒಳಗಡೆ ಹಾಳಾಗಲ್ಲ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕೋಕಮ್, ತುಂಬ ಸ್ವೀಟ್ ಇರುತ್ತೆ ಅದು. ಇದು ಬೀಜ, ಒಂದು ಕೋಕಮಲ್ಲಿ ಸುಮಾರು 4-5 ಬೀಜ ಇರುತ್ತೆ, 7-8 ಬೀಜವರೆಗೂ ಇರ್ಬೋದು ಕೆಲವೊಂದು ಕೋಕಮಲ್ಲಿ. ಸೊ ಇದು ನೋಡಿ, ಸೊ ಇದೀಗ ಇದನ್ನೆಲ್ಲ ಸ್ವಲ್ಪ ಕೊಯ್ಯೋಣ. ಕೋಕಮ್ಮು ಎಲ್ಲದು ಹಣ್ಣಾಗಿದೆ. ಇನ್ನೊಂದು ವಿಶೇಷ ಏನಂದರೆ, ಇದು ನೋಡಿ ಮಳೆಗಾಲದ ಹತ್ತಿರ ಬರ್ತಿದ್ದಂಗೆ ಆಗುವಂಥದ್ದು. ಸ್ವಲ್ಪ ಫ್ರೆಶ್ ಸೀಡ್ಸ್ ಇದ್ದರೆ ಗಿಡಗಳು ಎಲ್ಲದೂ ಹುಟ್ಟುತ್ತೆ. ನೀವು ಹೆಚ್ಚು ಒಣಗಿಸ್ಬಿಟ್ಟು ಆಗಲ್ಲ, ಗಿಡ ಹುಟ್ಟೋಕ್ಕೆ ಆಗಲ್ಲ. ಇದು ಬೀಜವನ್ನು ತುಪ್ಪ ಮಾಡಲಿಕ್ಕೆ ಬಳಸ್ತಾರೆ, ಕೆಲವೊಂದು ಕಾಸ್ಮೆಟಿಕ್ಸಿಗೆಲ್ಲ ಹೋಗುತ್ತೆ. ಇದು ಐಸ್ ಕ್ರೀಮ್ಗಳಿಗೂ ಇದರ ಬೀಜವನ್ನು ಹಾಕ್ತಾರೆ, ಅದು ಕ್ರೀಮ್ ಮಾಡಿಬಿಟ್ಟು ಮಾಡ್ತಾರೆ. ಮತ್ತು ಇದು ಎವರ್ಗ್ರೀನ್ ಮರ. ಮಂಗಗಳು ಬಹಳ ಇಷ್ಟಪಟ್ಟು ತಿಂತವೆ. ಮಂಗಗಳು, ಬೇರೆ ಬೇರೆ ಹಕ್ಕಿ ಪಕ್ಷಿಗಳೆಲ್ಲ ತಿನ್ನುತ್ತೆ ಇದು ಕೋಕಮ್ ಹಣ್ಣನ್ನು. ಸೊ ಇದು ಕರಾವಳಿ ಮಲೆನಾಡು ಭಾಗದವರಿಗಂತೂ ಇದು ಪುಕ್ಕಟ್ಟೆ ಬೆಳೆ. ಬೆಟ್ಟ ಗುಡ್ಡಗಳಲ್ಲಿ ನಾವು ನೆಟ್ಕೊಂಡ್ರೆ ಆರಾಮಾಗಿ ಈಗ ಇದರಲ್ಲೇ ಸೈಡ್ ಇನ್ಕಮ್ ಮಾಡ್ಬೋದು. ಯಾಕೆಂದರೆ ಇದು 5-6 ವರ್ಷಕ್ಕಂತೂ ಫಲ ಬರುತ್ತೆ ನ್ಯಾಚುರಲ್ ಆಗಿ. ನಾವೇನು ನೀರು ಕೊಡಬೇಕು ಅಂತೆಲ್ಲ ಏನಿಲ್ಲ, ಆರಾಮಾಗಿ ಬೆಟ್ಟದಲ್ಲಿ ಒಂದು ಸೈಡ್ ಹಾಕೋಬಿಟ್ರೆ ಆರಾಮ್ ಹಣ್ಣು ಆಗ್ತಾ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದನ ಕರುಗಳು ಇದರ ಗಿಡವನ್ನು ತಿಂದೇ ಇರೋ ಥರ ಸ್ವಲ್ಪ ಪ್ರೊಟೆಕ್ಷನ್ ಕೊಡಬೇಕು. 1-2-3 ವರ್ಷ ಗಿಡ ಬೆಳೆದ್ರೆ
ನೀರೇನು ಬೇಕಾಗಲ್ಲ, ಆರಾಮಾಗಿ ಗಿಡವನ್ನು ಬೆಳೆಸ್ಬೋದು. ಇದು ದೀರ್ಘಕಾಲ ಇರುವಂಥ ಮರ, ಸೊ ಹಾಗಾಗಿ ಇನ್ಕಮ್ ಬರ್ತಾ ಇರುತ್ತೆ. ಏನು ನಾವು ಪದೇ ಪದೇ ಒಂದು ಸಲ ಆಯಿತು ಹೋಯಿತು ಅಂತಿಲ್ಲ, ವರ್ಷ ಒಂದು 100 ವರ್ಷ ಇರುತ್ತೆ ಮರ. ಸೊ ಹಾಗಾಗಿ ಇದು ಸೈಡ್ ಇನ್ಕಮ್ಗೆ ಒಳ್ಳೆ ಹೇಳಿ ಮಾಡಿಸೋದಂತಿದೆ. ನಾವು ಎಲ್ಲ ಗಿಡ ನೆಟ್ಟಿದ್ದಕ್ಕೆ ಎಲ್ಲದಕ್ಕೂ ಫಲ ಬರಬೇಕು ಅಂದರೆ ಗ್ರಾಫ್ಟಿಂಗ್ ಬೆಸ್ಟು. ಇಲ್ಲ ಒಂದು ನೀವು ಬೆಟ್ಟದಲ್ಲಿ ಸುಮ್ಮನೆ ಗಿಡ ಮಾಡ್ತೀರಿ ಅಂತಂದರೆ ಒಂದು ಬೀಜದಿಂದನೂ ಮಾಡ್ತೀರಿ ಅಂತಂದರೆ ಒಂದು 100 ಗಿಡ ಆದರೆ ಒಂದು 40-50 ಗಿಡಕ್ಕೆ ಫಲ ಬರ್ಬೋದು. ಉಳಿದಿದ್ದೆಲ್ಲ ಏಕೆಂದರೆ ಡಿಯೋಷಿಯಸ್ ಪ್ಲ್ಯಾಂಟ್ ಆಗಿರೋದ್ರಿಂದ ಗಂಡು ಹೂ ಬಿಡೋದು ಹೆಣ್ಣು ಹೂ ಬಿಡೋದು ಬೇರೆ ಇರುತ್ತೆ. ಸೊ ಹಾಗಾಗಿ ಪ್ರಕೃತಿಯಲ್ಲೆಲ್ಲ ಇಂಪಾರ್ಟೆಂಟೇ, ಆದರೆ ನಮಗೆ ಫಲ ಬರಬೇಕು, ನೆಟ್ಟಿರೋದಕ್ಕೆಲ್ಲದೂ ಫಲ ಬರಬೇಕು ಅಂದರೆ ಇದನ್ನು ನೀವು ಗ್ರಾಫ್ಟಿಂಗ್ ಮಾಡಿದ್ದನ್ನು ಹೆಚ್ಚು ಬೆಳೆಸ್ಕೊಳ್ಬೋದು. 5-6 ವರ್ಷಕ್ಕೆ ಫಲ ಬರುತ್ತೆ, ಒಳ್ಳೆ ಇನ್ಕಮ್ ಮಾಡ್ಬೋದು. ಈಗ ಸದ್ಯಕ್ಕೆ 500 ರೂಪಾಯಿ ಹೋಗಿದೆ ಇದರ ಸಿಪ್ಪೆ. ಬೀಜಕ್ಕೂ ಒಳ್ಳೆ ಡಿಮ್ಯಾಂಡ್ ಇದೆ, ಬೀಜದಿಂದ ತುಪ್ಪ ಎಲ್ಲ ಮಾಡೋದ್ರಿಂದ. ಗಾರ್ಸಿನಿಯಾ ಇಂಡಿಕಾ ಕ್ಲುಸಿಯೇಸಿಯೇ ಫ್ಯಾಮಿಲಿಗೆ ಸೇರಿದಂಥ ಒಂದು ಮರ. ಸೊ ಇದರಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಗಾರ್ಸಿನಿಯಾ ಸ್ಪೀಸಲ್ಲಿ ಇದೆ, ಕೆಲವೊಂದು ಬರುತ್ತೆ. ಉಪ್ಪಾಗೆ ಅಂತ ಇದೆ, ಅದು ಕೂಡ ಗಾರ್ಸಿನಿಯಾ ಗುಮ್ಮಿಗುಟ್ಟ ಅಂತಾರೆ. ಜಾರಿಗೆ ಹಣ್ಣು ಅಂತ ಬರುತ್ತೆ, ಗಾರ್ಸಿನಿಯಾ ಗ್ಝ್ಯಾಂಥೋಕಿಮಸ್ ಅಂತ. ಇದೆಲ್ಲ ಗಾರ್ಸಿನಿಯಾ ಕುಟುಂಬಕ್ಕೆ ಸೇರಿದಂಥ ಸಸ್ಯಗಳು. ಇದು ಬಹಳ ಸಣ್ಣ ಗಿಡಕ್ಕೆ ಆಗುವಂಥದ್ದು, ತೀರಾ ದೊಡ್ಡ ಮರ ಆಗಬೇಕು ಅಂತೆಲ್ಲ ನೋಡಿ, ಎಷ್ಟೇ ಚಿಕ್ಕ ಗಿಡ ನೋಡಿ, ಹತ್ತಿರದಲ್ಲೇ 2-3 ಗಿಡ ಇದೆ, ಎಷ್ಟೊಂದಾಗಿದೆ ನೋಡಿ. ಇಷ್ಟೇ, ಜಾಸ್ತಿ ದೊಡ್ಡ ಮರನೂ ಆಗಬೇಕು ಅಂತಿಲ್ಲ, ಇಷ್ಟಿಷ್ಟೇ ಸಣ್ಣ ಸಣ್ಣ ಗಿಡಕ್ಕೆ ಆಗುತ್ತೆ ಒಂದು 5-6 ವರ್ಷದಲ್ಲೇ. ಹಾಗಾಗಿ ಸುಲಭವಾಗಿ ಮಾಡ್ಕೊಳ್ಬೋದು. ಹಾಗಂತ ತುಂಬ ದೊಡ್ಡ ಮರನೂ ಆಗುತ್ತೆ, ಎಲ್ಲದೂ ಒಂದೇ ಥರ ಅದೇ ದೊಡ್ಡ ಮರ ಆಗುತ್ತೆ ಅಂತ ಹೇಳಲ್ಲ. ಕೆಲವೊಂದು ಇದೆ, ಸಣ್ಣ ಗಿಡ ಇರುವಾಗಲೇ ಫಲ ಬರುತ್ತೆ, ತೀರ ದೊಡ್ಡ ಮರ ಆಗಲ್ಲ. ಕೆಲವೊಂದು ತುಂಬ ನೀರು ಸಿಕ್ಕ ಜಾಗದಲ್ಲೆಲ್ಲ ತುಂಬ ದೊಡ್ಡ ಮರ ಆಗುತ್ತೆ, ಬಿಸಿಲಿರೋ ಪ್ರದೇಶದಲ್ಲೆಲ್ಲ ಚಿಕ್ಕದಾಗೇ ಇರುತ್ತೆ. ಸೊ ನೀರು ಈ ಹಳ್ಳದ ಅಂಚುಗಳಲ್ಲೆಲ್ಲ ತುಂಬ ದೊಡ್ಡ ಮರವಾಗಿ ಬೆಳೆಯುವಂಥದ್ದು, ಬೆಟ್ಟದ ಮೇಲ್ಭಾಗದಲ್ಲೆಲ್ಲ ಮಧ್ಯಮ ಗಾತ್ರದ ಮರವಾಗಿ ಬೆಳೆಯುವಂಥದ್ದು. ನೋಡಿ, ಇದು ಬೆಟ್ಟದ ಮೇಲ್ಭಾಗ, ಸಣ್ಣ ಗಿಡಕ್ಕೆ ಫಲ ಬಂದಿದೆ. ಇದು ತೀರ ಎತ್ತರವಾಗಿ ಮರ ಆಗೋದಿಲ್ಲ, ಸ್ವಲ್ಪ ಡೌನಲ್ಲಿ ಹೋಗ್ತಾ ಇದ್ದಾಗೆ ತುಂಬ ದೊಡ್ಡ ಮರವಾಗಿ ನಮಗೆ ಕಾಣುತ್ತೆ. ನಾನೀಗ ಮರ ಹತ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಎಷ್ಟಾಗಿದೆ ಇಲ್ಲಿ, ಯಪ್ಪ. ಈಗ ಎಲ್ಲ ಕೋಕಮ್ಮನ್ನು ಕೊಯ್ದಾಗಿದೆ, ಕಾಯಿ ಮಾತ್ರ ಬಿಟ್ಟಿದ್ದೀವಿ ಅಲ್ಲಲ್ಲಿ, ಮತ್ತೆ ಇದು ಹಣ್ಣಾಗುತ್ತೆ. ಸೊ ಎಲ್ಲದೂ ಕೊಯ್ಯೋದು ಬೇಡ ಅಂತ ಹಾಗೆ ಬಿಟ್ಟಿಟ್ಟಿದ್ದೀವಿ. ನೋಡಿ, ಒಂದು ಚೀಲ ಫುಲ್ಲಾಗಿದೆ, ಒಂದು ಚೀಲ ಫುಲ್ಲಾಗಿ ಇದಿಷ್ಟು ಹೆಚ್ಚಾಗಿದೆ ನೋಡಿ, ತುಂಬ ಭಾರ ಇದೆ, ತುಂಬ ವೇಟ್ ಇದೆ ಇದು. ನೋಡಿ ಇಷ್ಟು ಚಿಕ್ಕ ಮರದಿಂದ ಎಷ್ಟಾಗಿದೆ ಅಂತ. ಒಳ್ಳೆ ಆದಾಯ ಇದೆ ಇದು. ಬೆಟ್ಟ ಗುಡ್ಡಗಳಲ್ಲಿ ತುಂಬ ಗಿಡಗಳನ್ನು ನೆಡಬೇಕು, ಯಾಕೆಂದರೆ ಪ್ರಾಕೃತಿಕವಾಗಿ ಆಗೋದರಿಂದ. ಅದರಲ್ಲೂ ಪಶ್ಚಿಮ ಘಟ್ಟಗಳಲ್ಲಿ ಇಂಥ ಮರಗಳನ್ನು ತುಂಬ ನೆಡಬೇಕು. ಸೊ ಅದಕ್ಕಾಗಿ ಈಗ ನಾವು ಇದಿಷ್ಟು ಹಣ್ಣು ಕೊಯ್ದಿದ್ದೀವಿ, ಇದೆಲ್ಲ ಬೀಜಗಳನ್ನು ನಾವು ಗಿಡ ಮಾಡೋದಕ್ಕೆ ಬಳಸ್ತೇವೆ. ಥ್ಯಾಂಕ್ ಯು.